ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್. ವೀಕ್ಷಕರೇ, ನಂದಕಿಶೋರ್ ಅವರ ನಿರ್ದೇಶನದಲ್ಲಿ ಅಧ್ಯಕ್ಷ ಅಂತ ಸಿನಿಮಾ ಬರುತ್ತೆ. ಆ ಸಿನಿಮಾಗೆ ಟೈಟಲ್ ಟ್ರ್ಯಾಕನ್ನು ನಮ್ಮ ವಿ ನಾಗೇಂದ್ರ ಪ್ರಸಾದ್ ಅವರು ಬರೀತಾರೆ. ಆ ಸಿನಿಮಾದ ಎಕ್ಸ್ಪೀರಿಯನ್ಸನ್ನು ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅಧ್ಯಕ್ಷ ಸಿನಿಮಾದಲ್ಲೂ ಕೂಡ ನೀವು ಸಾಂಗ್ಗಳನ್ನು ಬರೀತೀರಾ. ಆ ಸಿನಿಮಾ ಹೇಗೆ ಶುರು ಆಯಿತು ಮತ್ತು ನಿಮ್ಮ ಜರ್ನಿ ಹೇಗೆ ಶುರು ಆಯಿತು ಸರ್ ಆ ಸಿನಿಮಾಗೆ? ಓಕೆ, ಅಧ್ಯಕ್ಷ ಸಿನಿಮಾದಲ್ಲಿ ಅಧ್ಯಕ್ಷ ಟೈಟಲ್ ಸಾಂಗ್ ಬರ್ತೀನಿ. ಅಪ್ಪು ಸರ್ ಆಡಿರೋದು. ನಂದಕಿಶೋರ್ ಡೈರೆಕ್ಟ್ರು. ನಂದಕಿಶೋರ್ ನನಗೆ ತಮ್ಮ ಇದ್ದಂಗೆ. ನಂದಕಿಶೋರ್ ತರುಣ್ ಇಬ್ಬರು ಕೂಡ ತಮ್ಮಂದರು. ಭಾಳ ಮುಂಚೆಯಿಂದ ನನ್ನ ಆಫೀಸ್ಗೆ ರೆಗ್ಯುಲರ್ ಆಗಿ ಬರ್ತಾಯಿದ್ರು ಇಬ್ಬರೂ. ನಾವೇನೋ ಯಾವುದೋ ಹಾಡು ಇದು ಡಿಸ್ಕಸ್ ಮಾಡೋದು. ಭಾಳ ಪ್ರೀತಿ ನನ್ನ ಕಂಡ್ರೆ ಅವ್ರಿಗೆ. ನನ್ನ ಹಾಡುಗಳ ಮೇಲೆ ಅಪಾರವಾದ ಲವ್. ಸೊ ನಂದಕಿಶೋರ್ ಆ್ಯಕ್ಟರ್ ಕೂಡ. ಹೌದು ಹೌದು ಹೌದು. ಹಾಗಾಗಿ ನಲ್ಲ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿಸಿದ್ದೆ ನಂದನ್ನು. ಓಕೆ. ನಂದ, ಬುಲೆಟ್ ಪ್ರಕಾಶು, ಇನ್ನೊಂದಿಬ್ಬರು ಕಲಾವಿದರು ಎಲ್ಲರನ್ನ ಸೇರಿಸಿ ಒಂದು ಟೀಮ್ ಅದು. ಇಡೀ ಸಿನಿಮಾ ನಿಮಗೆ ಮಚಾಡ ಓಡಿಯೋದು ಹೆಂಗಂತ ಹೇಳ್ಕೊಡೋ ಆ ಹಾಡಲ್ಲಿ ಇರ್ತಾರೆ ನೋಡಿ, ಇಡೀ ಸಿನಿಮಾಲಿದ್ದಾರೆ ಅವರು. ಸೊ ನಂದಕಿಶೋರ್ ಆಗ್ಲಿಂದಲೂ ನನಗೆ ಸಹೋದರ. ಈ ಅಧ್ಯಕ್ಷ ಸಿನಿಮಾ ಬಂದಾಗ ಟೈಟ್ಲೇ ಅಧ್ಯಕ್ಷ. ಹೌದು. ನನಗೆ ಹಾಡು ತಂದು ಈ ಥರ ನಂದ ತರುಣ್ ಇಬ್ಬರು ಹಾಡು, ಹಣ ಇದು ಅಧ್ಯಕ್ಷನ ಮೇಲೆ ಒಂದು ಹಾಡು ಅಂದಾಗ, ಅಧ್ಯಕ್ಷನ ಮೇಲೆ ಹಾಡೋದು ಇಂಟ್ರೆಸ್ಟಿಂಗ್ ಅಲ್ವಾ? ನಿಮಗೆ ಮಾಮೂಲಾಗಿ ಯಾವುದೋ ಒಂದು ವಿಷಯದ ಬಗ್ಗೆ ಲವ್ ಸಾಂಗು ಇದೆಲ್ಲ ರೆಗ್ಯುಲರ್. ಇರ್ರೆಗ್ಯುಲರ್ ಯಾವುದು ಇಂಥದ್ದು ಅಧ್ಯಕ್ಷ ಅಂತ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ಬೇಕು ಹಾಡು ಕೂಡ. ಅದಕ್ಕೆ ಬರದೆ. ಮತ್ತು ಆ ಕತೆ ನನಗೆ ಗೊತ್ತಿದ್ದರಿಂದ ಅವನ ಕ್ಯಾರೆಕ್ಟ್ರು, ಶರಣ್ ಅವ್ರ ಕ್ಯಾರೆಕ್ಟರ್ ಹೆಂಗಿರುತ್ತೆ, ಶರಣ್ ಅಧ್ಯಕ್ಷ ಆದರೆ ಹೆಂಗೆ, ಯಾವ ಅಧ್ಯಕ್ಷ, ತುಂಬ ಇದಾಗಿದೆ, ಮಜವಾಗಿದೆ. ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ ಅಧ್ಯಕ್ಷ. ಅವ್ನು ಫನ್ ಮಾಡಿದೆ ನಾನು ಅಷ್ಟೇ. ನಾನ್ ಸ್ಟಾಪ್ ಭಾಷಣ. ಸೆಂಟ್ರಾಗೆ ಸ್ಟೇಜ್ ಕೊಟ್ಟರೆ ಸ್ಟೇಜ್ಗೆಲ್ಲ ಭೂಷಣ. ಸೊ ಆ ಭೂಷಣ ಅನ್ನೋ ಪದ ಆಗಲಿ ಅದೆಲ್ಲ ಚೆನ್ನಾಗಿ ವರ್ಕ್ ಆಯಿತು. ಸೊ ಆ ಕ್ಯಾರೆಕ್ಟ್ರು ಇದ್ರ ಬಗ್ಗೆ ಬರ್ತಿದ್ದು ಫನ್ನಾಗಿ ಬರುತ್ತೆ. ಅಪ್ಪು ಸರ್ ಸೂಪರಾಗಿ ಹಾಡಿದ್ರು. ಇದು ಆ ಸಿನಿಮಾದ ಓವರ್ ಆಲ್ ಇದು. ತರುಣ್ ಅಲ್ಲಿಂದ ಆ ಸಿನಿಮಾ ಡಿಸೈನ್ ಮಾಡಿದ್ದು. ಆ ಸಿನಿಮಾದ ಎಲ್ಲ ಇದರಲ್ಲೂ ಕೂಡ ಎಲ್ಲ ಏನು ವರ್ಗ ಇದೆ ಎಲ್ಲದರಲ್ಲೂ ಕೂಡ ಕೆಲಸ ಮಾಡಿ ಮಾಡಿರ್ತಾರೆ. ಸೊ ಅವ್ರ ಜೊತೆ ಆ ಥರದೊಂದು ಪ್ರೋಸೆಸ್ಸು. ಇನ್ನು ಎಸ್ಪೆಷಲಿ ಅಪ್ಪು ಅವ್ರ ಬಗ್ಗೆ ಹೇಳಬೇಕು, ಶರಣ್ ಅವ್ರ ಬಗ್ಗೆ ಹೇಳಬೇಕು. ಶರಣ್ ಅವರು ಕಲಾವಿದರಾಗಿ ಅನೇಕ ಸಿನಿಮಾ ಮಾಡುವಾಗ ನಾನೊಂದು ಡೈಲಾಗ್ ಬರೆದಿದ್ದಂಥ 2-3 ಸಿನಿಮಾದಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅಲ್ಲಿಂದ ಚೆನ್ನಾಗಿ ಫ್ರೆಂಡು. ಶರಣ್ಗೊಂದು ಒಳ್ಳೆ ಏನು ಸಾಹಿತ್ಯದ ಪ್ರೀತಿ ಇದೆ. ಆಮೇಲೆ ಸಿಂಗರ್ ಕೂಡ ಶರಣ್. ತುಂಬ ಸಿನಿಮಾ ಹಾಡಿದ್ದಾರೆ. ಸಾಹಿತ್ಯ ಪ್ರೀತಿ ಇದೆ. ಲೈನ್ಸ್ ಎಂಜಾಯ್ ಮಾಡ್ತಾರೆ. ಡೈಲಾಗ್ ಆಗಲಿ ಅಥವಾ ಹಾಡಾಗಲಿ ಎಂಜಾಯ್ ಮಾಡ್ತಾರೆ. ಆ ಥರದ ನಂದು ಅವ್ರದ್ದು ಆವಾಗಲಿಂದ ಒಂದು ಬಾಂಡೇಜ್. ಅವರು ತುಂಬ ಹಿಂದೆಯಿಂದ ನಾನು ಹೇಳೋದು. ಸೊ ಬಾಂಡೇಜ್ ಇದೆ. ಅದು ಇವತ್ತಿಗೂ ಆ ಬಾಂಡೇಜ್ ಹಾಗೆ ಮುಂದುವರೆದಿದೆ. ಅದು ಶರಣ್ ಅವ್ರ ಜೊತೆ ಆ ಥರದೊಂದು ಇದು ಒಡನಾಟ. ಇನ್ನು ಆಮೇಲೆ ಶರಣ್ ಕಾಮಿಡಿ ನಟ ಆಗಿ ಅಲ್ಲಿಂದ ನಾಯಕ ನಟ ಆಗೋದು ಒಂದು ಪ್ರೋಸೆಸ್ ಇದೆಯಲ್ಲ, ಅದು ನಾವೆಲ್ಲ ಮೆಚ್ಚಿಸ್ಬೇಕು. ಆ ಥರದ ಇದನ್ನು ಆ ಥರ ಕೆಲಸ ಮಾಡುವಂಥವ್ರು. ಅವ್ರಿಗೆ ಅವರ ಲಿಮಿಟೇಷನ್ ಏನು, ಅವರ ಜಾಣ್ಮೆ ಏನು, ಅವ್ರ ಟ್ಯಾಲೆಂಟ್ ಏನು ಅನ್ನೋದು ಚೆನ್ನಾಗಿ ಅವ್ರಿಗೆ ಅದು ಗೊತ್ತಿರೋದ್ರಿಂದನೇ ಅವರು ಆ ಥರದ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ಕೊಂಡ್ಬರ್ತಾರೆ. ಸೊ ನನಗೂ ಮನೆಗೂ ಹತ್ತಿರ ಇರೋರು, ನನ್ನ ಮಗ ಅವ್ರ ಮಗ ಫ್ರೆಂಡ್ಸು ಈ ಥರ ಇದೆ. ಪ್ರೇಮ್, ನಮ್ಮ ನೆನಪಿರ್ಲಿ ಪ್ರೇಮ್, ಅವ್ರ ಮನೇನೂ ಹತ್ರ. ಸೊ ಅವ್ರ ಮಗನೂ ಫ್ರೆಂಡು ನನ್ನ ಮಗನಿಗೆ. ಅವರೆಲ್ಲ ಈ ಒಂದು ಏನು ನಮ್ಮ ಚಾಮರಾಜ್ ಮಾಸ್ಟರ್ ಅಂತಿದ್ದಾರೆ, ಅವ್ರ ಹತ್ರ
ಜಿಮ್ನಾಸಿಯಮ್ ಇದೆಲ್ಲ ಓಕೆ. ಆ್ಯಕ್ಷನ್ನು ಡ್ಯಾನ್ಸು ಇದೆಲ್ಲ ಕಲಿಸ್ತಾರೆ ಅವರು. ಓಕೆ. ಅಲ್ಲಿ ಕಲಿಯೋಕ್ಕೆ ಹೋಗಿ ಅಲ್ಲಿ ಸ್ನೇಹಿತರಾಗಿರೋಂಥವ್ರು. ಹ್ಮ್. ಸೊ ನಾವು ಈ ಕಡೆ ಒಂದು ಬಳಗ, ಸ್ನೇಹ ಬಳಗ ಇದೆಲ್ಲ ಚೆನ್ನಾಗಿದೆ ಹೇಳೋಕ್ಕೆ ಇದೆ. ಎರಡೂ ಜನರೇಷನ್. ಅದ್ರ ಹಿನ್ನೆಲೆ ಹೌದೌದು. ಸೊ ಆಮೇಲೆ ಅಪ್ಪು ಸರ್ ಇನ್ನು ಹೌದು. ತುಂಬ ಹಾಡು ಹಾಡಿದ್ರು ನನ್ನ ಹಾಡುಗಳನ್ನು. ಈ ಇನ್ನು ಅವ್ರ ಬಗ್ಗೆ ಮಾತ್ರ ಸಪ್ರೇಟಾಗಿ ಮಾತಾಡಬೇಕಂದ್ರೆ ಅಪ್ಪ ಅವ್ರ ಬಗ್ಗೆ ನನಗಿಂತ 6 ತಿಂಗಳು ದೊಡ್ಡವರು ಅವರು. ಓಕೆ. 6 ತಿಂಗಳು ದೊಡ್ಡವರು. ಮೊದಲ ದಿನದಿಂದ ಪರಿಚಯ ಆದ ಮೊದಲ ದಿನದಿಂದ ಒಂದು ಒಳ್ಳೆಯ ಸ್ನೇಹ ಇತ್ತು ನನಗೆ ಅವ್ರಿಗೆ. ತುಂಬ ಟಗರು ಸಿನಿಮಾ ಹಾಡು ಟಗರು ಬಂತು ಟಗರು ಹಾಡು ಬರ್ತದೆ, ಅದು PRK ಆಡಿಯೋಗೋಯ್ತು, ಸೂಪರ್ ಹಿಟ್ ಆಯ್ತು ಹಾಡು. ಅಪ್ಪ ಅವ್ರು ಫೋನ್ ಮಾಡಿಬಿಟ್ಟು ನನಗೊಂದು ಇದು ಏನೈತಿ ಬ್ಲೂಟೂತ್ ಸ್ಪೀಕರು, ಒಂದು ತುಂಬ ಸ್ಟ್ಯಾಂಡರ್ಡ್ ಬ್ಲೂಟೂತ್ ಸ್ಪೀಕರ್ ಒಂದು ಕಳಿಸ್ಕೊಡ್ತಾರೆ ಮನೆಗೆ. ಈ ನೆನಪಿಗೆ ಟಗರು ಸಾಂಗ್ ನೆನಪಿಗೆ ಹಿಟ್ಟಾಗಿದ್ದು ನೆನಪಿಗೆ ಅಂತ. ಸೊ ಆ ಥರದ ವ್ಯಕ್ತಿತ್ವ. ಆ್ಯಂಡ್ ನಂದು ಅಣ್ಣವ್ರದ್ದು 2 ಫೋಟೋ ಇದೆ. ಅಣ್ಣವರು ನಾನು ಸ್ವೀಟ್ ತಿನ್ನಿಸ್ತಾ ಇರೋದು, ಅವ್ರು ನನಗೆ ತಿನ್ನಿಸ್ತಾ ಇರೋದು. ಈ ಫೋಟೋನ ತೆಗ್ದಿದ್ದ ಅಪ್ಪವರು. ಅಂದರೆ ಎಷ್ಟು ಚಿಕ್ಕ ಚಿಕ್ಕ ಮೂಮೆಂಟ್ಸ್ಗಳು ಇವಾಗ ಎಷ್ಟು ದೊಡ್ಡದು ಅನ್ಸುತ್ತೆ. ಹೌದು ಹೌದು ಹೌದು. ಮತ್ತೆ ಎಲ್ಲರೂ ಲೆಜೆಂಡ್ಸ್ಗಳು. ಹೌದು. ಅವ್ರ ಜೊತೆ ಆಮೇಲೆ ಒಂದು ದಿವಸ ನನ್ನ ಬರ್ತ್ಡೇ, ಅಭಿ ಸಿನಿಮಾ ಹಾಡು ಬರೆಯೋಕ್ಕೆ ಒಂದು ಹಾಡನ್ನ 1 ತಿಂಗಳು ಬರೆದಿದ್ದೀನಿ. ಓಕೆ. ಆ್ಯಕ್ಚುಲಾಗಿ ನಾನು ಬರೀತಾ ಇರಲಿಲ್ಲ, ಸುಮ್ಮನೆ ಅವ್ರ ಮನೆಗೆ ಹೋಗ್ತಿದ್ದೆ, ಇನ್ನೂ ಬರೆದಿದ್ದೀನಿ, ಏನೋ 2 ಲೈನ್ ಬರೆದ್ಬಿಟ್ಟು ಕರೆಕ್ಷನ್ ಮಾಡ್ತೀನಿ ಅಂತಿದ್ದೆ. ಅಣ್ಣವ್ರ ಜೊತೆ ಕುತ್ಕೊಳ್ಳೋಕೆ ಅಂತಲೇ ಹೋಗ್ತಿದ್ದೆ ನಾನು. ಇಡೀ ದಿನ ಕುತ್ಕೊಳ್ಳೋದು, ಅವ್ರ ಮಾತು ಕೇಳೋದು, ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋದು, ಇದೇ ಒಂದು. ಸೊ ಆಗ ಅಪ್ಪು ಸಿಗ್ತಾಯಿದ್ರು. ಒಂದು ನನ್ನ ಬರ್ತ್ಡೇ ಇತ್ತು ಆವತ್ತು, ನಾನು ಹೋದೆ, ಅವ್ರನ್ನ ನೋಡಿ ಆಶೀರ್ವಾದ ತೊಗೊಂಡಂಗೆ ಆಗುತ್ತೆ ಅಂತ. ಅವರು ಕಾಲು ಮುಗಿಯೋಕ್ಕೆ ಬಿಡ್ತಾ ಇರಲಿಲ್ಲ. ಯಾರು ಕಾಲು ಮುಗಿಯೋದಕ್ಕೆ ಅವರು, ಎಸ್ಪೆಷಲಿ ರೈಟರ್ಸ್ ಕಾಲು ಮುಗಿಯೋದು ಇಷ್ಟ ಇಲ್ಲ ಅವ್ರಿಗೆ, ಹಂಗಿರ್ತಿದ್ದು. ಏನು ಸರ್ ಇವತ್ತು ಏನೋ ಚೇಂಜ್ ಕಾಣ್ತಾ ಇದೆ ಅಂತ ಅಂದರು. ಬರ್ತ್ಡೇ ಸರ್ ನಂದು ಇವತ್ತು. ಅದೇ ಹೌದಾ, ಎಷ್ಟನೇ ತಾರೀಕು ಹುಟ್ಟಿದ್ದು ನೀವು, ಯಾವ ತಿಂಗಳು, ಯಾವ ಇಸ್ವಿ, ಇದೆಲ್ಲ ಮಾತಾಡ್ಕೊಂಡು, ಅಯ್ಯೋ ನನಗಿಂತ 6 ತಿಂಗಳು ಚಿಕ್ಕವ್ರು ನೀವು, ಹಂಗೆ ಅಂತ ಎಲ್ಲ ಕ್ಲೋಸಾಗಿ ಮಾತಾಡ್ತಿದ್ವಿ. ಅದು ಯಾವ ಗ್ಯಾಪಲ್ಲಿ ಹೇಳಿದ್ರು ಗೊತ್ತಿಲ್ಲ ಸರ್. 2 ಮಿನಿಟ್ಸ್ ಕೂತ್ಕೊಳ್ಳಿ ಸರ್, ಒಂದು ಕಾಫಿ ಕುಡಿದ್ಬಿಡಿ ಹಂಗೆ ಅಂದರೆ ಹಿಂಗನ್ನೋ ಹೊತ್ತಿಗೆ ಕಳಿಸಿ ಸ್ವೀಟ್ ಬಾಕ್ಸ್ ತರಿಸಿದ್ರು ಅಪ್ಪು. ಯಾರನ್ನೋ ಮನೆ ಕೆಲಸದವ್ರನ್ನ ಕಳಿಸಿ ಸ್ವೀಟ್ ಬಾಕ್ಸ್ ತರಿಸಿ ಅಪ್ಪಾಜಿ ಬರ್ತ್ಡೇ ಇವತ್ತು ಇವ್ರದ್ದು ಅಂಥೇಳಿ, ನನ್ನ ಬರ್ತ್ಡೇನ ಅವ್ರ ಮನೇಲಿ ಸೆಲೆಬ್ರೇಟ್ ಮಾಡಿದ್ರು. ಅಪ್ಪನ ಇವರು ನಮ್ಮ ರಾಘಣ್ಣ ಕೂಡ ಇದ್ದರು. ರಾಘಣ್ಣ ಅಣ್ಣವರು, ಅಪ್ಪು ಸರ್. ಇದೆಲ್ಲ ಬ್ಯೂಟಿಫುಲ್ ಮೂಮೆಂಟ್ಸ್, ಮೆಮೊರಬಲ್ ಮೂಮೆಂಟ್ಸ್. ಅಂದರೆ ಇದನ್ನು ನೆನೆಸ್ಕೊಳ್ಳೋಕ್ಕೇ ಖುಷಿ ಆಗ್ತಾ ಇರುತ್ತೆ. ನಾವು ಮಾತಾಡಬೇಕಾದ್ರೆ ಆಟೋಮೆಟಿಕ್ಕಾಗಿ ಸ್ಮೆಲ್ ಬರ್ತಾ ಇರುತ್ತೆ, ಅಂಥ ಮೂಮೆಂಟ್ಸ್ಗಳಿದೆಲ್ಲ. ಇವತ್ತು ನಮ್ಮ ಜನ್ರೇಷನ್ ಅವರು ಅಟ್ಲೀಸ್ಟ್ ನಾವು ಅವ್ರನ್ನ ನೋಡೋಣ ಅಂದರೆ ನಮಗೆ ಆ ಭಾಗ್ಯ ಇಲ್ಲ. ಬಟ್ ಅವ್ರಗಳ ಜೊತೆ ನೀವು ಬೆರ್ತಿದ್ದೀರಾ, ಅವ್ರ ಜೊತೆ ನಿಮ್ಮ ಮೂಮೆಂಟ್ಸ್ಗಳಿದೆ ಅಂತ ಅಂದರೆ ಬ್ಲೆಸ್ಡ್ ಅಂತ. ಭಾಗ್ಯವಂತರು. ಹೌದು ಹೌದು ಹೌದು, ಭಾಗ್ಯವಂತರು. ಹೌದು. ಅದಾದಮೇಲೆ ಏನೆಲ್ಲ ಬಾಂಡಿಂಗ್ ಇತ್ತು ಸರ್ ಪುನೀತ್ ಅವ್ರ ಜೊತೆ? ನನ್ನ ಕಂಡ್ರೆ ಭಾಳ ರೆಸ್ಪೆಕ್ಟ್ ಅವ್ರಿಗೆ. ಯಾಕಂದರೆ ರೈಟರ್ಸ್ ಅಂದರೆ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ಅವ್ರ ಇದರಲ್ಲೇ ಇದೆ. ಸೊ ನನಗೆ ಅವ್ರಿಗೆ ಆ್ಯಕ್ಚುಲಿ ಕನ್ನಡ ಮೀಡಿಯಮ್ ಅಲ್ಲ ಅವರು ಓದಿರೋದು, ಅಪ್ಪು ಸರ್ ಇಂಗ್ಲೀಷ್ ಮೀಡಿಯಮ್. ಸೊ ಕನ್ನಡ ಡೈಲಾಗ್ ಶೀಟ್ ಕೊಟ್ಟರೆ ಒಂಚೂರು ಅವರು ಟೈಮ್ ತಗೋತಿತ್ತು ಅವ್ರು ಕನ್ನಡ ಇದಾಗಕ್ಕೆ. ಚಕ್ರವ್ಯೂಹ ಅಂತ ಒಂದು ಸಿನಿಮಾ ಶೂಟಿಂಗ್ ನಡೀತಿತ್ತು. ನಾನು ಯಾವುದೋ ಕಾರ್ಯಕ್ರಮಕ್ಕೆ ಕರೆಯೋಕ್ಕೆ ಅಂತ ಹೋಗಿದ್ದೆ. ಮಾತಾಡ್ತಾ ಸಾರ್ ಬನ್ನಿ ಅಂತ ಸೈಡಿಗೆ ಕರ್ಕೊಂಡೋದ್ರು. ಏನು ಕನ್ನಡ ನನಗೆ ಸರಳವಾಗಿ ಓದೋದಕ್ಕೆ ಯಾವುದೋ ಪುಸ್ತಕಗಳಿದೆ ಕೊಡಿ ಸರ್, ನನಗೆ ಕನ್ನಡ ನಾನು ಇನ್ನೂ ಸ್ಟ್ರಾಂಗ್ ಆಗಬೇಕು ನನ್ನ ಕನ್ನಡ. ಆ ಥರದ ಕೆಲಸದ ಮೇಲೆ ಪ್ರೀತಿ, ಕನ್ನಡದ ಮೇಲೆ ಪ್ರೀತಿ ಇದ್ದಂಥ ವ್ಯಕ್ತಿ. ಈ ಥರ ಕ್ಯಾರೆಕ್ಟರ್ ಅವರು. ಆ್ಯಂಡ್ ಬೇರೆ ಬೇರೆ ಥರದ ಇದು ಸಿನಿಮಾ ಬಗ್ಗೆ ಅವರು ಹೇಳೋರು, ಸರ್ ನಾನು ಅನ್ನೋದಕ್ಕಿಂತ ನಾನು ಹೀರೋ ಅಲ್ಲ ಸರ್, ನನ್ನ ಸುತ್ತ ಎಲ್ಲರೂ ಇದ್ದರೆ ನಾನು ಹೀರೋ. ಅದು ಆ್ಯಕ್ಚುಲಿ ಟ್ರೂ ಸರ್. ಒಂದು ಸಾಲಿಡ್ ಆರ್ಟಿಸ್ಟ್ ಇರಬೇಕು. ಹೌದು ಹೌದು ಹೌದು. ಒಂದು ಒಳ್ಳೆ ಆರ್ಟಿಸ್ಟ್ ಎದುರುಗಡೆ ಆ್ಯಕ್ಷನ್ ವಿಲನ್ ಇದ್ದರೆ ಒಳ್ಳೆ ವಿಲನ್ನು, ಹೀರೋಯಿನ್ನು, ಸೈಡ್ ಫಾದರು, ಇನ್ನೊಂದು ಎಲ್ಲ ಕ್ಯಾರೆಕ್ಟರ್ಸು ನಮಗೆ
ಒಳ್ಳೊಳ್ಳೆ ಕಲಾವಿದರಿದ್ದಾಗ ನಾನು ಹೀರೋ ಸರ್, ನನ್ನಿಂದ ಸಿನಿಮಾ ಅಲ್ಲ ಸರ್ ಅಂತ ಹೇಳ್ತಿದ್ರು. ಆ ಥರದ್ದು ಒಂದು ವ್ಯಕ್ತಿತ್ವ. ಹೌದು ಹೌದು. ಅಂದರೆ ತುಂಬ ಕಮ್ಮಿ ಜನ ಇದನ್ನು ಅರ್ಥ ಮಾಡ್ಕೊತಾರೆ ಅನ್ಸುತ್ತೆ. ಅಂದರೆ ನನಗನ್ಸೋ ಒಪಿನಿಯನ್ ಇದು, ತುಂಬ ಕಮ್ಮಿ ಜನ ಇದನ್ನು ಅರ್ಥ ಮಾಡ್ಕೊತಾರೆ. ಏನಕ್ಕೆ ಅಂತಂದರೆ, ಅಂದರೆ ನಾನು ನೋಡಿರೋದ್ರಂಗೆ ಹೌದು, ನಾನು ತುಂಬ ಕಮ್ಮಿ ನೋಡಿದ್ದೀನಿ, ಬಟ್ ಅದರಲ್ಲೂ ರೈಟರ್ಸು, ಟೆಕ್ನಿಷಿಯನ್ಸ್ ಏನಿದ್ದಾರೆ ಅವರಿಲ್ಲ ಅಂತಲೇ ನಾವು ಆರ್ಟಿಸ್ಟ್ ಏನೂ ಇಲ್ಲ. ನಿಜ. ಶಿವಣ್ಣ ಅವರು ಪ್ರತಿ ವರ್ಷ ಅವ್ರ ಮನೆಯವರು ಶಬರಿಮಲೆಗೆ ಹೋಗ್ತಾರೆ. ಓಕೆ. ಎಲ್ಲ ಯಂಗ್ಸ್ಟರ್ಸು, ಫ್ರೆಂಡ್ಸು ಎಲ್ಲ ಒಂದಿಷ್ಟು ಜನ ಸೇರಿ ಒಂದು ಬಸ್ ಜನ. ಓಕೆ. ನಾನು ಅವ್ರ ಜೊತೆ ನನ್ನ ಕರ್ಕೊಂಡೋಗಿದ್ರು ಒಂದು ವರ್ಷ. ಅವರು ಅಪ್ಪ ಅವರು ಒಂದು ಬಿಸ್ಕೆಟ್ ತಿಂತಿದ್ರು. ಇದು ಅವರು ಡಯಟ್ ಬಿಸ್ಕೆಟ್ ಅದು. ಓಕೆ. ನಾನು ಇಲ್ಲಿ ಕೂತಿದ್ದೆ, ನಾನು ಅದೇನೋ ಊಟ ಇಷ್ಟ ಆಗಿರಲಿಲ್ಲ ನನಗೆಲ್ಲ ಒಂದು ಕಡೆ ಇದಾಗಲ್ಲ, ಆಮೇಲೆ ಜರ್ನಿಲಿ ಇದಾಗಲ್ಲ ಅಂಥೇಳಿ ನಾನು ಸುಮ್ಮನೆ ಕೂತಿದ್ದೆ. ಅವರು ಬಂದರು, ನನ್ನ ಮುಖ ನೋಡಿ ಬಂದು, ನಿಮಗೆ ಬಸ್ಸಲ್ಲಿ ಒಂದೇ ಬಸ್ ಮುಂದೆ ಕೂತಿದ್ರು ಅವರು, ನಾನು ಇಲ್ಲಿ ಹಿಂದೆ ಕೂತಿದ್ದೆ. ಯಾಕೆ ಊಟ ಮಾಡಿಲ್ಲ ಸರ್ ನೀವು? ಇಲ್ಲ ಸರ್, ಏನೋ ಒಂಥರ ಹೊಟ್ಟೆ ಒಂಥರ ಇದೆ, ಅದಕ್ಕೆ ಇರಿ ಅಂದ್ಬಿಟ್ಟು ಹೋಗಿ ಬಿಸ್ಕೆಟ್ಟು, ಅವ್ರು ತಿನ್ನೋ ಬಿಸ್ಕೆಟ್ಸು ತಗೊಂಬಂದ್ಬಿಟ್ಟು ನೀವು ತಿನ್ನಿ ಅಂತ. ಸಿ ಅವ್ರು ಅದೇನು ಮಾಡಬೇಕಾಗಿರಲಿಲ್ಲ. ದ ಲವ್, ಹೌ ದೇ ಲವ್ ಇನ್ನೊಬ್ರನ್ನ ಅಂತ. ಹೌದು ಹೌದು. ಆ ಥರದ ವ್ಯಕ್ತಿ. ಅಂದರೆ ಅವರು ಹೆಂಗೆ ಟ್ರೀಟ್ ಮಾಡ್ತಾರೆ, ಯಾವ ರೀತಿ ನೋಡ್ತಾರೆ ಬೇರೆಯವ್ರನ್ನ. ಶಿವಣ್ಣನೂ ಅಷ್ಟೇ, ಭಾಳ ಗ್ರೇಟ್ ಪರ್ಸನಾಲಿಟೀಸ್. ಅಂದರೆ ಅಷ್ಟಿಲ್ಲದೆ ದೊಡ್ಡ ಮನೆ ಅಂತ ಹೆಸರು ಬಂದಿಲ್ಲ ಅಲ್ಲ ಸರ್? ಹೌದು ಅಷ್ಟೇ. ಆಮೇಲೆ ಅದೆಲ್ಲ ಹೇಳ್ತಾನೆ ಇರ್ಬೋದು. ಗುಡ್ ಪೀಪಲ್. ಬಟ್ ಆದಷ್ಟು ಬೇಗ ನಮ್ಮನ್ನು ಬಿಟ್ಟೋದ್ರು ಪುನೀತ್ ಅವರು. ಅವ್ರು ಹೋಗೋಕ್ಕೆ ಒಂದು ತಿಂಗಳು ಮುಂಚೆ ನನಗೆ ಫೋನ್ ಮಾಡ್ತಾರೆ. ಓಕೆ. 1 ತಿಂಗಳ 2 ತಿಂಗಳು ಅನಿಸುತ್ತೆ, 2 ತಿಂಗಳು ಮುಂಚೆ. ನಾನು ಏನು ಇದಕ್ಕೆ ನನಗೆ ಫೋನ್ ಮಾಡೋರಲ್ಲ ಅಂದ್ಬಿಟ್ಟು ತೆಗೆದು, ಸರ್ ಹೇಳಿ ಸರ್ ಅಂತೆ. ಸರ್ ಇಮ್ಮಿಡಿಯೇಟಾಗಿ ಅವ್ರಿಗೆ ನನ್ನ ವಾಯ್ಸ್ ಗೊತ್ತಾಗಿತ್ತು. ಆಮೇಲೆ ಅಯ್ಯೋ ಸಾರಿ ಸರ್, ನಾನು ಪ್ರಭುದೇವ ಬ್ರದರ್ ನಾಗೇಂದ್ರ ಪ್ರಸಾದ್ ಮಾಡೋಕೆ ಮಾಡಿದೆ, ನಿಮಗೆ ಮಾಡಿಬಿಟ್ಟೆ ಅಂತ. ಇಬ್ಬರ ಹೆಸರು ಪಕ್ಕದಲ್ಲೇ ಇರ್ತಾವ್ರು ಫೋನಲ್ಲಿ. ಹಂಗೆ ಅಂದರು. ಆಮೇಲೆ ಹೇಳಿದ್ರು, ಈ ಪಿಕ್ಚರ್ ಮಾಡ್ತಾಯಿದ್ದೀನಿ ಒಂದು, ನಾಗೇಂದ್ರ ಪ್ರಸಾದ್ ಅವರು ಡೈರೆಕ್ಟ್ರು, ಒಂದು ಸಿನಿಮಾ ಮಾಡಿದ್ರು ಲಾಸ್ಟ್. ಸೊ ಅದಕ್ಕೇನೋ ಕಾಸ್ಟ್ಯೂಮ್ದೇನೋ ಕೇಳಬೇಕಿತ್ತು, ಅದಕ್ಕೆ ಮಾಡಿದೆ ಅಂದರು. ಸರಿ ಸರ್, ನಾವು ಒಟ್ಟಿಗೆ ಮಾಡೋಣ ಸರ್ ಒಂದು ಸಿನಿಮಾ ಅಂದರು. ಅಯ್ಯೋ ಖಂಡಿತ ಮಾಡೋಣ ಸರ್ ಅಂತ. ಆ ಥರ. ಬಟ್ ಪುನೀತ್ ಅವ್ರನ್ನ ನೀವು ತುಂಬ ಹತ್ತಿರದಿಂದ ನೋಡಿದ್ದೀರಾ, ಅವ್ರು ಹೇಗೆ ನಡ್ಕೋತಿದ್ರು, ಅವ್ರು ಹೇಗಿದ್ರು ಅನ್ನೋದು ನಿಮಗೆ ಗೊತ್ತು. ಇನ್ ಕೇಸ್ ಏನಾದರೂ ಇವತ್ತು ಪುನೀತ್ ಅವರು ನಮ್ಮ ಜೊತೆ ಇದ್ದಿದ್ರೆ ಏನು ಚೇಂಜಸ್ ಮಾಡ್ಬೋದಿತ್ತು ಸರ್? ಅವರು ಏನು ಮಾಡ್ತಿದ್ರು ನಿಮಗೆ ಗೊತ್ತಿರೋ ಪ್ರಕಾರ? ಅಲ್ಲ, ಅವರು ಈಗ ಕನ್ನಡ ಚಿತ್ರರಂಗದಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಏನಿದ್ದಾರೆ ಅವರು ಹಿಂದೆ ಹೋಗ್ತಾ ಇದ್ದಾರೆ. ಹೌದು ಹೌದು. ಆ ಆಡಿಯನ್ಸ್ನ ನಾವು ಸ್ವಲ್ಪ ಹಿಂದೆ ಇದ್ದಾರೆ ಇವತ್ತು. ಅದು ಅಪ್ಪು ಅವರು ಹೋದ್ಮೇಲೆ ಆದಂಥ ಭಾಳ ದೊಡ್ಡ ನಷ್ಟ ಅಂತ ಚಿತ್ರರಂಗನೇ ಹೇಳ್ತಾ ಇದೆ. ಹೌದು ಸರ್. ಅಂದರೆ ಪ್ರತಿಯೊಬ್ಬರು ಅವ್ರ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಹೇಳೋದು ಇದೇ ಪಾಯಿಂಟ್. ಅವ್ರು ಇದ್ದಿದ್ರೆ ತುಂಬ ಸಿನಿಮಾಗಳು ಬರ್ತಿತ್ತು, ತುಂಬ ಜನನೂ ಬರ್ತಾ ಇದ್ರು. ನ್ಯಾಚುರಲಿ ಒಬ್ಬ ಹೀರೋ ಅಂದಾಗ ಒಂದಷ್ಟು ದೊಡ್ಡ ವಾಣಿಜ್ಯ ಇದೆ. ಹೌದು ಹೌದು. ಒಂದು ವರ್ಷದಲ್ಲಿ ಹತ್ರ ಒಂದು 100-150 ಕೋಟಿ ವ್ಯಾಪಾರ ಇದೆ. ಹೌದು ಹೌದು. ಸಿನಿಮಾ ಮೇಲೆ ಆ್ಯಂಡ್ ಒಂದಷ್ಟು ಜನ ಟೆಕ್ನಿಷಿಯನ್ಸ್ ಫ್ಯೂಚರ್ ಇರುತ್ತೆ. ಹೌದು ಹೌದು. ಇದೆಲ್ಲ ಇರ್ತದೆ. ಹೌದು. ಮತ್ತು ಅವ್ರದ್ದೇ ಪ್ರೊಡಕ್ಷನಲ್ಲಿ ಬರ್ತಿದ್ರಿಂದ ಅದ್ರ ಮೇಲೆ ಡಿಪೆಂಡ್ ಆಗಿರೋ ಎಷ್ಟೋ ಫ್ಯಾಮಿಲಿಗಳಿತ್ತು, ಎಲ್ಲರಿಗೂ ಯೂಸ್ ಆಗ್ತಿತ್ತು, ಎಲ್ಲರೂ ಬೆಳೀತಾ ಇದ್ರು, ಎಲ್ಲರೂ ಊಟ ಮಾಡ್ತಾ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ಕಳ್ಕೊಂಡ್ವಿ. ಸರ್, ಒಂದು ಸಾಂಗ್ ಹಿಟ್ ಆಗಬೇಕು ಅಂತಂದರೆ ಸಾಹಿತ್ಯ, ಸಂಗೀತ ಅಥವಾ ಗಾಯಕ, ಈ ಮೂರಲ್ಲಿ ಯಾವುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ? ಎಲ್ಲ ಇಂಪಾರ್ಟೆಂಟೇ. ಯಾಕೆಂದರೆ ಇದು ಇಂಪಾರ್ಟೆನ್ಸ್ ಇಲ್ಲ ಅಂತ ಹೇಳಂಗೆ ಇಲ್ಲ, ಚಾನ್ಸೇ ಇಲ್ಲ. ಎಲ್ಲ ಚೆನ್ನಾಗಿರಬೇಕು, ಎಲ್ಲ ಚೆನ್ನಾಗಿದ್ರೆ ಹಿಟ್. ಹಾಡು ಅಂದ್ರೇ ಸಾಹಿತ್ಯ ಫಸ್ಟ್. ಹೌದು ಹೌದು. ಹಾಡು ಅಂದರೆ ಬರೀ ಸಂಗೀತ ಅಂದರೆ ಸಂಗೀತ ಅಷ್ಟೇ. ಸಂಗೀತ ಸಂಗೀತ ನೀವು ಹಮ್ ಮಾಡಿದ್ರು, ಆಲಾಪ್ ಮಾಡಿದ್ರು, ಅದು ಬರೀ ಸಂಗೀತ. ಅದು ಹಾಡು ಅನ್ನಿಸ್ಕೋಬೇಕು ಅಂದರೆ ಸಾಹಿತ್ಯ ಇರಬೇಕು. ಹೌದು. ಬರೀ ಸಾಹಿತ್ಯ ಇದ್ರೆ ಅದು ಪದ್ಯ. ಆ ಪದ್ಯಕ್ಕೆ ಸಂಗೀತ ಇದ್ರೇನೆ ಅದು ಹಾಡು. ಹೌದು. ಅಂದ್ರೆ ಎಷ್ಟು ತಿನ್ನ ಲೈನ್ ಅಲ್ಲ ಸರ್ ಇದು ಡಿಫರೆನ್ಸ್. ಹೌದು ಹೌದು ಹೌದು. ಬರೀ ಪದ್ಯ ಇದ್ರೆ ಅದು ಕವನ. ಹೌದು ಹೌದು. ಅದಕ್ಕೆ ಲಯ ಇದೆ, ಅದಕ್ಕೊಂದು ಮ್ಯೂಸಿಕ್ ಇದೆ ಅಂದರೆ ಅದು ಕವಿತೆ.
ಆ ಸಾಹಿತ್ಯಕ್ಕೆ ತಕ್ಕ ಭಾವ ಬೇಕಲ್ಲ, ಆ ಭಾವನ ತುಂಬದೆ ಸಾಹಿತ್ಯಕ್ಕೆ ಜೀವ ತುಂಬುವುದೇ ಸಂಗೀತ. ಇದೆರಡೂ ಆಗೋಯ್ತು. ಇದೆರಡೂ ಆದಮೇಲೆ ಹಾಡು ಚೆನ್ನಾಗಿದೆ, ಲಿರಿಕ್ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಸಿಂಗರು ಒಳ್ಳೆ ಧ್ವನಿ ಬೀಳಬೇಕು, ಚೆನ್ನಾಗಿ ಹಾಡಬೇಕು. ಹೌದು ಹೌದು. ಇಲ್ಲಾಂದರೆ ಒಳ್ಳೆ ಸಾಂಗು ಯಾರು ಬೇರೆಯವ್ರು ಹಾಡಬೇಕಿತ್ತು. ನೀವು ನೋಡಿರ್ತೀರಿ ಈ ಯೂಟ್ಯೂಬ್ ಕಮೆಂಟ್ಗಳಲ್ಲಿ ಕೆಲವು ಹಾಡುಗಳು ರಿಲೀಸ್ ಆದಾಗ ಈ ಥರದ ಕಮೆಂಟ್ ಇರುತ್ತೆ. ಹಾಡು ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ಲಿರಿಕ್ ಚೆನ್ನಾಗಿದೆ, ಈ ಸಿಂಗರ್ ಇಷ್ಟ ಇಲ್ಲಪ್ಪ ಅಲ್ವಾ. ಸೊ ಸಿಂಗರು ಭಾಳ ಇಂಪಾರ್ಟೆಂಟು. ಒಂದು ಒಳ್ಳೆ ಧ್ವನಿ, ಆ ಪದಗಳನ್ನು ಜನಕ್ಕೆ ಕೇಳಿಸುವಂಥ ಧ್ವನಿ ಯಾವುದು ಅಂತ ಡಿಸೈಡ್ ಮಾಡಬೇಕು. ಸೊ ಎಲ್ಲ ಮೇಳೆ ಒಂದಕ್ಕೊಂದು ತಳುಕು ಹಾಕ್ಕೊಂಡಂಗೆ ಇಲ್ಲಿ ಯಾವುದು ಸಪ್ರೇಟ್ ಅಲ್ಲ. ಯಾವುದು ಇಲ್ಲಿ ಕುವೆಂಪು ಅವ್ರ ಭಾಷೆಯಲ್ಲಿ ಹೇಳೋದಾದರೆ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರು ಅಮುಖ್ಯರೂ ಅಲ್ಲ ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ ಹೌದು, ಎಲ್ಲದೂ ಮುಖ್ಯನೇ. ಆದರೆ ಹೆಚ್ಚು ಶ್ರಮ ಯಾರಿಗೆ ಅಂದರೆ ಇದರ ಪ್ರೋಸೆಸ್ಸಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಗೆ. ಓಕೆ, ಅವರೇ ಅದರ ಲೀಡ್ ಮಾಡೋದು. ಒಂದು ಹಾಡಿನ ಲೀಡ್ರ್ ಅವರೇ. ಅವ್ರಿಗೆ ಲೀಡ್ರು ಡೈರೆಕ್ಟ್ರು ಅದು ಬೇರೆ, ಬಟ್ ಹಾಡಿಗೆ ಲೀಡ್ ಮಾಡೋದು ಮ್ಯೂಸಿಕ್ ಡೈರೆಕ್ಟ್ರು. ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಕಂಪೋಸ್ ಮಾಡೋದ್ರಿಂದ ಹಿಡಿದು ಇದಕ್ಕೆ ಯಾರು ಸಾಹಿತ್ಯ ಬರೆದ್ರೆ ಚೆನ್ನಾಗಿರುತ್ತೆ ಅದನ್ನು ಡಿಸೈಡ್ ಮಾಡೋದ್ರಿಂದ ಹಿಡಿದು ಯಾರು ಹಾಡಬೇಕು ಅದನ್ನು ಡಿಸೈಡ್ ಮಾಡಬೇಕು. ಆಮೇಲೆ ಅರೇಂಜ್ಮೆಂಟ್ಸ್, ಮ್ಯೂಸಿಕಲ್ ಅರೇಂಜ್ಮೆಂಟ್ಸ್ ಏನಿರಬೇಕು, ವೆಸ್ಟರ್ನ್ ಇರಬೇಕಾ, ಫ್ಯೂಷನ್ ಇರಬೇಕಾ, ಇಂಡಿಯನ್ ಇರಬೇಕಾ, ಕ್ಲಾಸಿಕಲ್ ಇರಬೇಕಾ, ಹಿಂದೂಸ್ತಾನಿ ಇರಬೇಕಾ, ಕರ್ನಾಟಿಕ್ ಇರಬೇಕಾ, ಸಿನಿಮ್ಯಾಟಿಕ್ಕೇ ಮಾಡೋಣವಾ, ಇದೆಲ್ಲ ಡಿಸೈಡ್ ಮಾಡಬೇಕು. ಇದೆಲ್ಲ ಕೆಲಸ ಇರುತ್ತೆ. ಆ್ಯಂಡ್ ಲೈವ್ ಏನೇನು ಹಾಕ್ಬೇಕು, ಒಂದು ಪ್ರೋಸೆಸ್ ಇರುತ್ತೆ ಹಾಡಿಗೆ. ಆ ಪ್ರೋಸೆಸ್ಸಲ್ಲಿ ಅಷ್ಟು ಶ್ರಮ ಪಡೋದು ಮ್ಯೂಸಿಕ್ ಡೈರೆಕ್ಟ್ರು. ಹೌದು. ಅಂದರೆ ಒಂದು ಸಿನಿಮಾ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾರೆ ಎಲ್ಲರೂ, ಬಟ್ ಪರ್ಟಿಕ್ಯುಲರ್ಲಿ ಒಂದು ಸಾಂಗ್ ಬಗ್ಗೆ ಕಮ್ಮಿ ಮಾತಾಡೋದೇ ಇಲ್ಲ ಅಂತ ಹೇಳಲ್ಲ, ಬಟ್ ತುಂಬ ಕಮ್ಮಿ ಮಾತಾಡ್ತಾರೆ. ಬಟ್ ಇಲ್ಲಿ ಎಷ್ಟು ಶ್ರಮ ಇರುತ್ತೋ ಅಷ್ಟೇ ಶ್ರಮ ಇಲ್ಲೂ ಕೂಡ ಇರುತ್ತೆ, ಸಾಂಗ್ ಮಾಡಬೇಕಾದ್ರೂ ಕೂಡ ಇರುತ್ತೆ. ಸರ್, ನೀವು ಸಾಹಿತ್ಯ ಬರೀಬೇಕಾದ್ರೆ ಕಂಪೋಸ್ ಮಾಡಿರೋ ಮ್ಯೂಸಿಕ್ಕಿಗೆ ಸಾಹಿತ್ಯ ಬರೀತೀರಾ ಅಥವಾ ಸಾಹಿತ್ಯಕ್ಕೆ ಕಂಪೋಸ್ ಮಾಡ್ತಾರಾ? ಎರಡು ಥರನೂ ಉಂಟು. ಓಕೆ. ಆದರೆ ಬಹುತೇಕ ಕಂಪೋಸ್ಡ್ ಮ್ಯೂಸಿಕ್ಗೆ ಸಾಹಿತ್ಯ ಬರೆಯೋದು 90% ಇದೆ. 10% ಮಾತ್ರ ಕೆಲವು ಸಿನಿಮಾಗಳಿಗೆ ಕೆಲವು ಕಂಟೆಂಟು ಇದು ಮ್ಯೂಸಿಕಲ್ಲಿ ಹೇಳೋಕ್ಕೆ ಮುಂಚೆ ನಾನು ಲಿರಿಕಲ್ಲಿ ಇದನ್ನ ಪಕ್ಕ ಅರ್ಥ ಮಾಡ್ಕೊಂಡು ಅದಕ್ಕೊಂದು ಸ್ಟ್ರಕ್ಚರ್ ಮಾಡಿಕೊಂಡ್ರೆ ಅದಕ್ಕೆ ಮ್ಯೂಸಿಕ್ ಮಾಡ್ಕೋಬೇಕು ಅನ್ನೋದು. ಆ ಸನ್ನಿವೇಶನ ಹೊಂದಿ ಅದಿರುತ್ತೆ. ಇಂಥ ಇದು ಟಫ್ ಸಿಚುವೇಶನ್, ಈ ಸಿಚುವೇಶನ್ಗೆ ಮ್ಯೂಸಿಕಲ್ ಕನ್ವಿನ್ಸ್ ಆಗಲ್ಲ. ಫಸ್ಟ್ ನಾವು ಇದು ಬೀಳ್ಬೇಕಾದ ವಿಷಯ ಫಸ್ಟ್ ಬರಬೇಕು ಇದಕ್ಕೆ. ಓಕೆ. ನಾನು ಇಷ್ಟು ದಿನ ಏನು ಅನ್ಕೊಂಡಿದ್ದೆ, ಫಸ್ಟು ಲಿರಿಕ್ಸ್ ಎಲ್ಲ ರೆಡಿ ಮಾಡಿಬಿಡ್ತಾರೆ, ಆಮೇಲೆ ಕಂಪೋಸ್ ಮಾಡ್ತಾರೆ, ಮೋಸ್ಟ್ ಆಫ್ ದ ಟೈಮ್ಸ್ ಹಂಗೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಕಂಪೋಸ್ ಮಾಡ್ತಾರೆ. ಕಂಪೋಸ್ ಮಾಡಿದ್ದಕ್ಕೆ ಅದು ಹೆಂಗಿರುತ್ತೆ, ತಾನ ನಾನ ತಾನ ನಾನ ತಾನ ನಾನ ರೇ 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 ಜನರನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ತುಂಬಿದೆ ಹಂಗೆ ಬರಿಬೇಕಾಗತ್ತೆ. ಟ್ಯೂನ್ ಆ ಥರ ಇರುತ್ತೆ, ಟ್ಯೂನ್ ಕೊಡ್ತಾರೆ. ಸರ್, ಇವಾಗ ಚಿಕ್ಕದಾಗೊಂದು ರ್ಯಾಪಿಡ್ ಫೈರ್ ಮಾಡೋಣ. ನೀವು ಒನ್ ವರ್ಡಲ್ಲಾದರೂ ಹೇಳ್ಬೋದು ಅಥವಾ ಎಕ್ಸ್ಪ್ಲೈನ್ ಆದರೂ ಮಾಡ್ಬೋದು. ಓಕೆ ಸರ್. ಲವ್ ಸಾಂಗ್ಸ್ ಅಥವಾ ಡಿವೋಷನಲ್ ಸಾಂಗ್ಸ್? ಲವ್ಲಿ ಡಿವೋಷನಲ್ ಸಾಂಗ್ಸ್ ಅಥವಾ ಡಿವೈನ್ ಲವ್ ಸಾಂಗ್ಸ್? ಸರಿ, ಹಿಂಗೆ ಹೇಳಂಗಿಲ್ಲ ಸರ್, ಒಂದೇ ಸೆಲೆಕ್ಟ್ ಮಾಡಬೇಕು. ಲವ್ಲಿ ಡಿವೋಷನಲ್ ಸಾಂಗ್ಸ್. ಡಿವೋಷನಲ್ ಸಾಂಗ್ಸು ಲವ್ ಮಾಡಂಗಿರ್ಬೇಕು. ಡಿವೈನ್ ಲವ್ ಸಾಂಗ್ಸ್, ಲವ್ ಸಾಂಗಲ್ಲಿ ಒಂದು ಡಿವೈನಿಟಿ ಇರಬೇಕು. ಓಕೆ. ಪೆನ್ನ ಅಥವಾ ಮೊಬೈಲಾ? ಆ್ಯಕ್ಚುಲಾಗಿ ಪೆನ್ನೇ. ಓಕೆ. ಪೆನ್. ಯಾಕೆ ಅಂದರೆ ನಾನು ಟೈಪ್ ಮಾಡೋದಕ್ಕಿಂತ ಸ್ಪೀಡ್ ಪೆನ್ನು. ಪೆನ್. ಹೌದು ಹೌದು ಹೌದು. ನಮ್ಮ ಮೈಂಡಲ್ಲಿ ಓಡುವ ವಿಷಯಗಳು ಪೆನ್ನಿಗಿಂತ ಸ್ಪೀಡ್ ಆ್ಯಕ್ಚುಲಿ. ಹೌದು, ಆ್ಯಕ್ಚುಲಿ ಹೌದು. ಥಾಟ್ ಬಂದ್ಬಿಟ್ಟಿರುತ್ತೆ. ನಾನು ಅದನ್ನು ಬರೆಯಬೇಕು ಅಂದರೆ ಆಲ್ರೆಡಿ ಬಂದಾಗೋಯ್ತು ಥಾಟ್ ಅದು. ಸೊ ಆಲ್ರೆಡಿ ಅದು ಸ್ಪೀಡು. ಓಕೆ. ಪೆನ್ ಸ್ಲೋ. ಪೆನ್ನಿಗಿಂತ ಮೊಬೈಲ್ ಸ್ಲೋ. ಟೈಪ್ ಮಾಡ್ಕೊಳ್ಬೇಕು, ಬರ್ಕೊಳ್ಳೋದು ಈಸಿ. ಓಕೆ ಸರ್. ಡೇ ಟೈಮಲ್ಲಿ ಬರೆಯೋದು ಈಸಿನಾ ಅಥವಾ ಮಧ್ಯರಾತ್ರಿನಾ? ಹಂಗೇನು ಟೈಮ್ ಅಂತ ಏನಿಲ್ಲ, ಎನಿ ಟೈಮ್ ಯಾವಾಗ ಕೊಟ್ಟರು ಬರೀತೀನಿ ನಾನು, ನೀವು ಕೊಡಿ ಅಷ್ಟೇ. ಟೈಮ್ ಸಮಸ್ಯೆ ಅಲ್ಲ. ಸರ್, ನಿಮಗೆ ಡ್ರೀಮ್ ಹೀರೋ ಅಂತ ಯಾರಾದರೂ ಇದ್ದಾರಾ? ಒಬ್ಬರೇ ವಿಷ್ಣು ಸರ್ ಇದ್ರು ಅಷ್ಟೇ. ಓಕೆ. ಅದೇ ರೀತಿ ಹೀರೋಯಿನ್? ಇಷ್ಟವಾದ ಹೀರೋಯಿನ್ಸ್ ಇದ್ದಾರೆ. ಪ್ರೇಮ ಮೇಡಮ್, ಸೌಂದರ್ಯ ಅವರು. ಹೌದು ಹೌದು.
ಹಂಗಂತ ನಾನು ಹಳಬ ಅನ್ಕೊಳ್ಳೋಕೆ ಹೋಗ್ಬಾರ್ದು. ಇವತ್ತಿನ ಎಲ್ಲ ಕಲಾವಿದರು ಅಷ್ಟೇ, ಚಿತ್ತಾರಾಮ್ ಅವರಾಗಲಿ ಎಲ್ಲ. ಇಷ್ಟವಾದ ಸಾಹಿತ್ಯ ಬರೆಯೋರು ಅಥವಾ ಕವಿ ಆಗ್ಬೋದು, ಯಾರಾದರೂ ಆಗ್ಬೋದು? ಬೇಂದ್ರೆ ಅವ್ರ ಪುಸ್ತಕಗಳು. ಬೇಂದ್ರೆ ಅವರು ಭಾಳ ಬೇಂದ್ರೆ, ಕುವೆಂಪು ಅವ್ರನ್ನ ಓದ್ಕೊಂಡಿದ್ದೀನಿ. ಬೇಂದ್ರೆ ಅವರು ನನಗೆ ಹೆಚ್ಚು ನನ್ನನ್ನು ಪ್ರಭಾವಿಸಿದವರು ಸಾಹಿತ್ಯಿಕವಾಗಿ, ವೈಚಾರಿಕವಾಗಿ ಕುವೆಂಪು ಅವರು. ಓಕೆ ಸರ್, ಯೂಶ್ವಲಿ ನಾವೇನು ಕೇಳಿರ್ತೀವಿ, ಇವಾಗ ರೈಟರ್ಸು ಈ ಥರ ಇದ್ದಾರೆ ಅಂತಂದರೆ ಅವ್ರಿಗೊಂದು ಚಟ ಇರುತ್ತೆ ಅಂತಾರೆ. ಕೆಲವೊಬ್ಬರು ಕಾಫಿ ಟೀ ಕುಡಿತಾನೆ ಇರ್ತಾರೆ ಜಾಸ್ತಿ. ಆ ಥರ ಏನಾದರೂ ನಿಮಗಿದೆಯಾ? ಆ ಥರ ಅಂದರೆ ನನಗೆ ಬರೆಯೋಕ್ಕೆ ಕೂತ್ಕೊಂಡಾಗ ಈ ಥರದ್ದು ಒಂದು ಇರಬೇಕು ನನ್ನ ಜೊತೆಯಲ್ಲಿ, ಆ ಥರ? ಆ ಥರದ್ದೇನಿಲ್ಲ. ಕೆಲವೊಬ್ಬರು ಹೇಳ್ತಾರೆ ನಂಗೆ ಟೀ ಕುಡಿತಾ ಇದ್ರೆ ಮೈಂಡ್ ಚೆನ್ನಾಗಿ ಓಡುತ್ತೆ. ಗೊತ್ತಿಲ್ಲ ಆ ಥರದ್ದು ನನಗೇನು, ಹಾಗೇನಿಲ್ಲ. ಹೆಂಗಿದ್ರು ಒಟ್ಟು ಎಲ್ಲಿ ಕೂತ್ಕೊಂಡ್ರು ನಾನು ಸಾಹಿತ್ಯ ಬರೀತೀನಿ. ಹೌದು, ಸಾಹಿತ್ಯ ಬರೋದು ನಮ್ಮ ಒಳಗಡೆ. ಹೌದು 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 ಹೌದು. ನನಗೆ ಹೊರಗಡೆ ಜಗತ್ತಿನ ಜೊತೆ ಸಂಬಂಧ ಇಲ್ಲ ಬರೆಯುವಾಗ. ಬರೆಯೋದು ಹೊರಗಡೆ ಜಗತ್ತಿನ ವಿಷಯನೇ, ಬಟ್ ಅದು ಒಳಗಡೆ ಆಲ್ರೆಡಿ ಇರುತ್ತಲ್ಲ, ಬೌಂಡ್ರಿ ಹಾಕೊಂಡ್ಬಿಟ್ಟಿರ್ತೀರ ನೀವೇ. ಹಂಗಾಗಿ ಸಮಯ ಆಗಲಿ ಅಥವಾ ವಾತಾವರಣ ಆಗಲಿ ಅದನ್ನೇ ನಮ್ಮನ್ನೇನು ಇದು ಮಾಡೋದು. ಒಂದೇನೆಂದರೆ ತುಂಬ ರಮಣೀಯವಾದ ಜಾಗಗಳಿಗೆ ಹೋದಾಗ ಒಂದು ರೀತಿ ಭಾವನೆಗಳು ಇನ್ನೂ ಹೆಚ್ಚು ಡೆಪ್ತಲ್ಲಿ ಬರುತ್ತೆ, ಅಥವಾ ಭಾಳ ಮನಸ್ಸಿಗೆ ಆಹ್ಲಾದ ಆಗುತ್ತೆ, ಖುಷಿ ಆಗುತ್ತೆ. ಆ ಖುಷಿಯಲ್ಲಿ ಬರುವ ಸಾಲುಗಳು ಇನ್ನಷ್ಟು ಬೇರೆ ಥರ ಇರುತ್ತೆ. ಹೌದು ಹೌದು, ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಕೇಳಿಸ್ಕೊಳ್ಳೋಕ್ಕೆ, ಹಾಡೋದಕ್ಕೆ ಎಲ್ಲ ಬರುತ್ತೆ. ಇನ್ನಷ್ಟು ಬೇರೆ. ನಾವು ಭಾಳ ನನಗೀಗ ದುಡ್ಡು ಬರಬೇಕು, ಏನಪ್ಪ EMI ಕಟ್ಟಬೇಕು, ಹೆಂಗಪ್ಪ ಟೆನ್ಷನು ಅಂದ್ಕೊಂಡಿದ್ದಾಗ ಬರೆಯುವ ಹಾಡು ಹೆಂಗಿರುತ್ತೆ. ಹೌದು ಹೌದು ಹೌದು. ನಾನು ಎಲ್ಲ ಫ್ರೀ ಅಪ್ಪ, ಯಾವುದು ದುಡ್ಡು ಕೊಡೋಂಗೆ, ಏನು ದುಡ್ಡಿನ ಸಮಸ್ಯೆ ಇಲ್ಲ, ಇನ್ನೊಂದು ಸಮಸ್ಯೆ ಇಲ್ಲ, ಆರಾಮಾಗಿದ್ದೀನಿ ಅಂದಾಗ ಬರೋ ಹಾಡು. ಇದು ಎಲ್ಲರ ಬದುಕು ನಾನು ಹೇಳ್ತಾರೆ, ಇಡೀ ಕವಿಗಳ ಅಥವಾ ಬರಹಗಾರರ ಬದುಕಿನಲ್ಲಿ ಅವರು ಆನಂದವಾಗಿದ್ದಾಗ ಡೆಫಿನೆಟ್ ಆಗಿ ಆನಂದವಾಗಿರೋದೇ ಬರುತ್ತೆ. ಹೌದು ಹೌದು. ಈಗ ಮನೇಲಿ ಅಡುಗೆ ಮಾಡ್ತೀರಿ ನೀವು ಬೈಕೊಂಡು, ಯಾರನ್ನ ಕೊಣಕ್ಕೊಂಡು ಒದರ್ಕೊಂಡು ಎಲ್ಲ ಉಪ್ಪಿಂಗ್ ಹಾಕಿ ಹಿಂಗೆ ಮಾಡ್ತಾಯಿದ್ರೆ ನಿಮ್ಮ ನೆಗೆಟಿವಿಟಿ ಅಡಿಗೆ ಮೇಲೂ ಪರಿಣಾಮ ಬೀರುತ್ತೆ. ಹೌದು ಹೌದು ಹೌದು. ಅದು ಬಡಿಸಿದಾಗ ತಿನ್ನೋರ ಮೇಲೂ ಪರಿಣಾಮ ಬೀಳುತ್ತೆ. ಹೌದು. ಅದೇ ವಿತ್ ಲವ್, ಚೂರು ಅವ್ರಿಗೆ ಭಾಳ ಇಷ್ಟ, ಇದು ನಾವು ತಿನ್ನೋರಿಗೆ ಇದಿಷ್ಟ ಅದಿಷ್ಟ ಇದು ಹಾಕೋಣ ಅಂತ ಆನಂದದಿಂದ ಮಾಡಿದ್ರೆ ಅಡಿಗೆ ತಿನ್ನುವಾಗ ಒಂದು ಆನಂದ ಇರುತ್ತೆ. ಹೌದು. ಮತ್ತು ಇದು ಎಕ್ಸ್ಪೀರಿಯೆನ್ಸು ಆಗ್ಬಿಟ್ಟಿದೆ ಸರ್ ನನಗೂ ಇದೆಲ್ಲ. ನಾವು ಎಷ್ಟು ತುಂಬ ಇಷ್ಟಪಟ್ಟು ಮಾಡೋ ಕೆಲಸಗಳು ಅಷ್ಟೇ ಚೆಂದ ಆಗಿರುತ್ತೆ. ಯಾರೋ ಏನೋ ಹೇಳಿದ್ರು ಇರಪ್ಪ ಮಾಡೋಣ ಅಂತ ಮಾಡೋ ಕೆಲಸಗಳು ಅಷ್ಟಕ್ಕಷ್ಟೇ ಆಗಿರುತ್ತೆ, ನಮಗೆ ಸ್ಯಾಟಿಸ್ಫೈ ಇರಲ್ಲ. ಕರೆಕ್ಟ್. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಪ್ರೀಶಿಯಸ್ ಟೈಮ್ನ ನಮ್ಮ ಜೊತೆ ಸ್ಪೆಂಡ್ ಮಾಡಿ ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೀಕ್ಷಕರಿಗೂ ಕೂಡ ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಅಧ್ಯಕ್ಷ ಸಿನಿಮಾಗೆ ಟೈಟಲ್ ಟ್ರ್ಯಾಕನ್ನು ಬರೀತಾರೆ. ಅದನ್ನು ಪುನೀತ್ ರಾಜ್ಕುಮಾರ್ ಅವರು ಹಾಡ್ತಾರೆ. ಈ ಸಿನಿಮಾದ ಸಂಪೂರ್ಣ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.